ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಜಾರಿ ತಂದಿದೆ. ಆದರೆ ಗೃಹ ಜ್ಯೋತಿಯಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ ಅಂತ ಇದ್ದಾರೆ. ಅರ್ಹರಲ್ಲದವರಿಗೆ ಮಾತ್ರ ಪರಿಷ್ಕರಣೆ ಮಾಡುತ್ತೇವೆ ಅನ್ನುವಂಥದ್ದು. ಗೃಹ ಜ್ಯೋತಿಯಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ, ಅರ್ಹರಲ್ಲದವರಿಗೆ ಮಾತ್ರ ಪರಿಷ್ಕರಣೆ ಮಾಡುತ್ತೇವೆ. ಅಶ್ವವೇಗ ನ್ಯೂಸ್ಗೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಗೃಹ ಜ್ಯೋತಿ ಕೊಡ್ತೇವೆ, ಜಾತಿ ಪ್ರಮಾಣ ಪತ್ರ ಕೊಡುವ ಅವಶ್ಯಕತೆ ಇಲ್ಲ, ಜಾತಿ ಹೆಸರು ಕಾಲಂನಲ್ಲಿ ಬರೆದ್ರೆ ಸಾಕು. ವಿರೋಧ ಪಕ್ಷದಲ್ಲಿ ಸುಮ್ಮನೆ ಕೂರಲು ಬಿಜೆಪಿಗೆ ಆಗುತ್ತಿಲ್ಲ. ಮೊದಲು ಫಾರಂ ನೋಡಿದ ಮೇಲೆ ಹೇಳಿ. ಬಿಜೆಪಿ ನಾಯಕರಿಗೆ ಸಚಿವ ಕೆಜೆ ಜಾರ್ಜ್ ಸವಾಲನ್ನ ಹಾಕಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆ ನಡೀತಾ ಇರುವಂತದ್ದು. ಚರ್ಚೆಯಲ್ಲಿ ವಿರೋಧ ಪಕ್ಷ ಕೂಡ ಇದಕ್ಕೆ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದೆ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಪರಿಷ್ಕರಣೆ ಇಲ್ಲ, ಗೃಹ ಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅದು ಅರ್ಹರಲ್ಲದೆ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಪರಿಷ್ಕರಣೆ ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಕೊಡ್ತೀವಿ. ಜಾತಿ ಪತ್ರ ಇಟ್ಕೊಳ್ಬೇಕು, ಜಾತಿ ಹೆಸರು ಬರ್ತಾರೆ ಸರ್. ಬಿಜೆಪಿ ಅವ್ರು ಯಾವ್ದು ಯಾವ ಆರೋಪ ಮಾಡೋದು, ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದು ಇರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಪ್ರಮಾಣ ಪತ್ರ ಕೊಟ್ಟಿದ್ದಂತೆ ಬರ್ತಿದೀವ, ಅಲ್ಲಿ ಬರ್ತಿದೀವ. ಫಾರ್ಮ್ ನೋಡುವಾಗ ಗೊತ್ತಾಗ್ತದಲ್ಲ ನಿಮಗೆ, ಅದು ಫಾರ್ಮ್ ಕೊಡುವಾಗ ನೋಡ್ಬಿಟ್ಟು ಹೇಳಿ ನನಗೆ ಪ್ರಮಾಣ ಪತ್ರ ಬರ್ತಿದೀವಿ. ಪರಿಷ್ಕರಣೆ ಇಲ್ಲ, ಗೃಹ ಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅದು ಅರ್ಹರಲ್ಲದೆ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಪರಿಷ್ಕರಣೆ ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಕೊಡ್ತೀವಿ. ಜಾತಿ ಪತ್ರ ಇಟ್ಕೊಳ್ಬೇಕು, ಜಾತಿ ಹೆಸರು ಬರ್ತಾರೆ ಸರ್. ಬಿಜೆಪಿ ಅವ್ರು ಯಾವ್ದು ಯಾವ ಆರೋಪ ಮಾಡೋದು, ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದು ಇರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಪ್ರಮಾಣ ಪತ್ರ ಕೊಟ್ಟಿದ್ದಂತೆ ಬರ್ತಿದೀವ, ಅಲ್ಲಿ ಬರ್ತಿದೀವ. ಫಾರ್ಮ್ ನೋಡುವಾಗ ಗೊತ್ತಾಗ್ತದಲ್ಲ ನಿಮಗೆ, ಅದು ಫಾರ್ಮ್ ಕೊಡುವಾಗ ನೋಡ್ಬಿಟ್ಟು ಹೇಳಿ ನನಗೆ ಪ್ರಮಾಣ ಪತ್ರ ಬರ್ತಿದೀವಿ. ಪರಿಷ್ಕರಣೆ ಇಲ್ಲ, ಗೃಹ ಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಅದು ಅರ್ಹರಲ್ಲದೆ ಯಾರ ಇದ್ಬಿಟ್ಟು ಅವ್ರನ್ನ ಮಾತ್ರ ಪರಿಷ್ಕರಣೆ ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಕೊಡ್ತೀವಿ. ಜಾತಿ ಪತ್ರ ಇಟ್ಕೊಳ್ಬೇಕು, ಜಾತಿ ಹೆಸರು ಬರ್ತಾರೆ ಸರ್. ಬಿಜೆಪಿ ಅವ್ರು ಯಾವ್ದು ಯಾವ ಆರೋಪ ಮಾಡೋದು, ಎಲ್ಲದೂ ಆರೋಪ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ವಿರೋಧ ಪಕ್ಷದಲ್ಲಿ ಕೂತ್ಬಿಟ್ಟು ಅವ್ರಿಗೆ ಅದೇನೋ ಇದು ಇರ್ತದ, ಅವ್ರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಪ್ರಮಾಣ ಪತ್ರ ಕೊಟ್ಟಿದ್ದಂತೆ ಬರ್ತಿದೀವ, ಅಲ್ಲಿ ಬರ್ತಿದೀವ. ಫಾರ್ಮ್ ನೋಡುವಾಗ ಗೊತ್ತಾಗ್ತದಲ್ಲ ನಿಮಗೆ, ಅದು ಫಾರ್ಮ್ ಕೊಡುವಾಗ ನೋಡ್ಬಿಟ್ಟು ಹೇಳಿ ನನಗೆ ಪ್ರಮಾಣ ಪತ್ರ ಬರ್ತಿದೀವಿ. ಪರಿಷ್ಕರಣೆ ಇಲ್ಲ. ಗ್ಯಾರಂಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ನಿರ್ಧಾರಗಳನ್ನ ಕೆಲವೊಂದಿಷ್ಟು ಜನನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿರೋಧ ಪಕ್ಷಗಳು ಕೂಡ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ. ಬಟ್ ಈಗ ಪರಿಷ್ಕರಣೆ, ಗ್ಯಾರಂಟಿ ಪರಿಷ್ಕರಣೆ ಅಂತ ಅಂದರೆ ಶಕ್ತಿ ಯೋಜನೆಯಲ್ಲೂ ಆಗುತ್ತಾ, ಗೃಹಲಕ್ಷ್ಮಿಯಲ್ಲೂ ಆಗುತ್ತಾ, ಗೃಹ ಜ್ಯೋತಿಯಲ್ಲೂ ಆಗುತ್ತಾ, ಯುವ ನಿಧಿಯಲ್ಲೂ ಆಗುತ್ತಾ, ಹೀಗೆ ನಾನಾ ಥರದಂಥ ಚರ್ಚೆಗಳು ಗೃಹಲಕ್ಷ್ಮಿಯಲ್ಲಿ ಆಗ್ತಾ ಇದೆ. ಯಾಕಂದರೆ ಏನು ಯಾರೆಲ್ಲ ಸತ್ತವರ ಅಕೌಂಟಿಗೆ ಹಣ ಹೋಗ್ತಾ ಇದೆ, ಹೀಗೆ ಒಂದಿಷ್ಟು ಕಾರಣಗಳ ಇಟ್ಕೊಂಡು ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನ ವೋಟರ್ ID ಕೊಡಬೇಕು ಅಂತಾನೂ ಕೂಡ ಹೇಳ್ತಾ ಇದೆ. ವೋಟರ್ ID ಕಡ್ಡಾಯ ಅಂತಾನೂ ಕೂಡ ಸರ್ಕಾರ ಹೇಳ್ತಾ ಇರುವಂಥದ್ದು. ಇನ್ನು ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ, ಗೃಹ ಜ್ಯೋತಿಯನ್ನು ಕೊಡಬೇಕು ಅಂತ ಅಂದರೆ ಅದಕ್ಕೆ ಜಾತಿ ಪ್ರಮಾಣ ಪತ್ರ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾ ಇತ್ತು. ಪತ್ರ ಕೊಡಬೇಕು ಅಂತ ಯಾರು ಹೇಳಿಲ್ಲ, ಅಲ್ಲಿ ಕಾಲಮ್ನಲ್ಲಿ ಯಾವ ಜಾತಿ ಅಂತ ಮೆನ್ಷನ್ ಮಾಡಿದರೆ ಸಾಕು ಅನ್ನುವಂಥದ್ದು ಕೆಜೆ ಜಾರ್ಜ್ ಹೇಳಿರುವಂಥದ್ದು. ಇನ್ನು ಅದ್ರ ಜೊತೆಗೆ ವಿರೋಧ ಪಕ್ಷಗಳ ಮೇಲೆ ಕೂಡ ಕಿಡಿಯನ್ನು ಕಾರಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಲ್ಲಿ ಕೂಡ ಟಿಪ್ಪಣಿ ಟೀಕೆಗಳು ಇದ್ದೇ ಇರುತ್ತೆ, ವಿರೋಧ ಪಕ್ಷಗಳು ಇರೋದೇ ಅದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿರುವಂಥದ್ದು ಕೆಜೆ ಜಾರ್ಜ್. ಬಟ್ ಈ ಗ್ಯಾರಂಟಿ ಪರಿಷ್ಕರಣೆ ಎಷ್ಟರ ಮಟ್ಟಿಗೆ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ, ಜನ ಇದಕ್ಕೆ ಎಷ್ಟು ಮಟ್ಟಿಗೆ ಒಂದು ಒಪ್ಕೊಳ್ತಾರೆ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2,000 ಹಣ ಇನ್ನೂ ಬರ್ತಿಲ್ಲ ಅನ್ನುವಂಥ ಯೋಜನೆಯಲ್ಲಿ ಜನ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಏನು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಖಾತೆಗೆ ಹೋಗುತ್ತೆ, ಯಾರ ಖಾತೆಗೆ ಹೋಗಲ್ಲ, ಯಾರ ಹೆಸರು ಉಲ್ಲೇಖ ಆಗುತ್ತೆ, ಯಾರು ಅರ್ಹರು ಅನರ್ಹರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಇಲ್ಲಿ ನಡೀತಾ ಇರುವಂಥದ್ದು.